ಅವ್ರು ಯಾರು ಹಂದಿ ಸಾಕಿರ್ ನಿಮ್ಗೆ ಯಾಕೆ ಕಷ್ಟ? ನಮ್ಗೆ ಯಾಕೆ ಕಷ್ಟ ಅಂದ್ರೆ ನಾವು ಎನಿ ಟೈಮ್ ಬಾಕ್ಲಾಕೊಂಡು ವಾಸ ಮಾಡೋಕ್ಕಾಗುತ್ತೆ ಸ್ವಾಮಿ. ನಾವು ಕೂಲಿ ಮಾಡೋರು ಜೀವನ ಮಾಡಬೇಕು, ಹಗ್ಲೆಲ್ಲ ಕೆಲ್ಸಕ್ಕೆ ಹೋಗಿ ಬಂದು ಇಳ್ಳಲ್ಲೂ ನಾವು ಬಾಕ್ಲಾಕೊಂಡು ಇರ್ಬೇಕು ಅಂದರೆ ಕೆಟ್ಟು ವಾಸನೆ ಬರುತ್ತೆ ಸರ್. ಹಂದಿ ಶೆಡ್ನಿಂದ ಕೆಟ್ಟು ವಾಸನೆ ಬರ್ತೈತಿ. ಊಟ ಮಾಡಿದ್ದೆಲ್ಲ ವಾಮಿಟ್ ಆಗುತ್ತೆ. 2-3 ದಿನ ವಾಂತಿ ಮಾಡ್ಕೊಂಡಿದ್ದೀನಿ ನಾನು. ಕೇಳಿದ್ವಿ, ಅವ್ರೇನು ಸಲಹೆ ಏನು ಕೊಡಲಿಲ್ಲ, ಅವ್ರೇನು ಮಾಡಲಿಲ್ಲ. ಅವ್ರಿಗೂ ಹೋಗಿ ಕೇಳಿವಿ, ರಾತ್ರಿ ಹೋಗಿ ಹೋಗಿರಿ. ರಾತ್ರಿನೂ ನೀವೇನು ಬೇಕಾ ಮಾಡ್ಕೊ ಹೋಗ್ರಿ, ನಾವು ಸಾಕೋದೆ ಅಂತ ಅಂದವ್ರಿ. ಏನಾಯ್ತು ಅಂತ ನೀವು ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಖಾಲಿ ಮಾಡ್ತೀವಿ ಸ್ವಾಮಿ, ಖಾಲಿ ಮಾಡ್ತೀವಿ. ಈಗ ನಿಮ್ಗೆ ಕುರಿ ಸಾಕಾಣಿಕೆ ಮಾಡಕ್ಕೆ ಆಗ್ಲಿ, ಕೋಳಿ ಸಾಕಾಣಿಕೆ ಮಾಡಕ್ಕಾಗ್ಲಿ, ಮೀನ್ ಸಾಕಾಗ್ಲಿ ಅವ್ರ ವಿರೋಧ ಇಲ್ಲ. ಹಂದಿ ಸಾಕಾಣಿಕೆ ಮಾಡೋದ್ರಿಂದ ವಿರೋಧ. ಅಂದ್ರೆ ಹಂದಿ ಸಾಕೊಂಡ್ರು ಇಡೀ ಏರಿಯಾಕ್ಕೆ ಸ್ಮೆಲ್ ಬರ್ತೈತೆ, ನಮಗೆ ವಾಕರಿಕೆ ಬರ್ತೈತೆ, ಹಲವಾರು ಬಾರಿ ಹೇಳಿದೀವಿ ಅಂತ ಹೇಳ್ತಾ ಇದಾರೆ ಅವರು. ನೀವ್ ಹೇಳ್ತೀರಾ ಈಗ? ಅದೇ ಖಾಲಿ ಮಾಡ್ತೀವಿ ಅಂತ ಹೇಳಿ ನಾವು ಪಂಚಾಯತಿಗೆ ಅರ್ಜಿ ಕೊಟ್ಟಿದೀವಿ. ಕಳೆದ ಬಾರಿ ನೀವು 2-3 ಸರಿ ಕೇಳಿದಾಗ ಇಲ್ಲ ಮಾಡ್ತೀವಿ ಅದೇನ್ ಮಾಡ್ಕೊಂತೀವಿ ಅಂತ ಹೇಳಿದ್ರ. ಅದಕ್ಕೆ ಈ ಪರಿಸ್ಥಿತಿ ಬಂದೈತಿ ಈಗ. ಅದರಿಂದ ಈಗ ಸಾರ್ವಜನಿಕವಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನೀವು ಈಗ ಕಂಡೀಷನ್ ಆಗಿ ಹೇಳ್ರಿ. ಇನ್ನು 15 ದಿನ ಖಾಲಿ ಮಾಡ್ತೀವಿ ಸರ್. ಈ ಪಂಚಾಯತ್ ಎಷ್ಟು ಥರ ಹೇಳಿದ್ರಿ, ಎಷ್ಟು ಅರ್ಜಿ ಕೊಟ್ಟಿದ್ದೀವಿ. ಯಾಕೆ ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ? ಯಾರು ನಾಚ ಯಾವಾಗ ಕುಡಿತಾನೆ? ಏನ್ ಸ್ಮೆಲ್ ಬರ್ತೈತೆ? ಅಯ್ಯೋ ದುರ್ವಾಸನೆ. ದುರ್ವಾಸನೆ ಕಣಪ್ಪ. ಅವ್ರಿಗೆ ಹೇಳಿರಿ ಏನಂತಾರೆ? ಹೇಳಿದ್ರು ಮಾಡ್ತೀವಿ ಅಂತ ಬಿಗಿ ಆಗ್ತಾರೆ. ಅಲ್ಲ ಅವರು ಸಾಕಿದಾರೆ, ಈಗ ನಿಮಗೆ ವಾಸನೆ ಬರ್ತೈತೆ, ಅವ್ರಿಗೆ ವಾಸನೆ ಬರ್ತೈತೆ ಅಂತ ಹೇಳಿರ ನೀವು? ಹೇಳಿದ್ವಿ, ಪಂಚಾಯತ್ಗೆ ಹೇಳಿದ್ವಿ. ಅಲ್ಲ ಅವ್ರಿಗೆ ಓನರ್ಗೆ ಹೇಳಿದ್ವಿ. ಏನಂತಾರೆ? ಅವ್ರಂತ ಮಾಡ್ತೀವಿ ಅಂತ ಹೇಳ್ತಾರೆ. ಸುಮ್ಕ ನಾವು ಮಾಡಿದೀವಿ. ಹೇಳಿ ಸರ್. ಮನೆ ಪಕ್ಕನ ಹಂದಿ ಸಾಕಾಣಿಕೆ ಮಾಡ್ತಾರೆ, ಜೊತೆಗೆ ನೀವೇ ನೀರು ಕೊಟ್ಟಿದ್ದೀರಾ ಅಂತ ಹೇಳಿ? ಹೌದು ಸರ್, ನಿಜ ನೀರು ಕೊಟ್ಟಿದ್ದೀನಿ. ಆದರೆ ಹಂದಿ ಸಾಕಾಣಿಕೆಗೆ ಅಂತ ಕೊಟ್ಟಿಲ್ಲ ನಾನು, ಮೀನಿನ ತೊಟ್ಟಿಗೆ ಅಂತ ಕೊಟ್ಟಿದ್ದು ನಾನು. ಅವರು ಮೀನನ್ನು ಸಾಕ್ತೀವಿ ಅಂತೇಳಿ ತೊಟ್ಟಿಗಳು ನಿರ್ಮಿಸಿದ್ದಾರೆ. ಆ ಮೀನಿನ ತೊಟ್ಟಿಗೆ ಅಂತ ನೀರು ಕೊಟ್ಟು ಈಗಾಗಲೇ ಕೊಟ್ಟು 4 ತಿಂಗಳಾಗೋಯ್ತು. ಯಾಕೆಂದರೆ ಅಷ್ಟೊತ್ತಿಗೆ ನಂದು ಬೋರ್ ಒಣಗೋಯ್ತು. ಬೋರ್ ಒಣಗಿದ್ಮೇಲೆ ಯಾರಿಗೂ ಕೊಟ್ಟಿಲ್ಲ. ಬರ್ತಾ ಇದೆ, ಇಲ್ಲ ಅಂತಲ್ಲ. ಆಮೇಲೆ ಕೇಳಿದ್ರು ನಾನು ಕೊಡಲಿಲ್ಲ. ಯಾಕೆಂದ್ರೆ ಅದು ಪಂಚಾಯತಿ ನೀರು ಉಪಯೋಗಿಸ್ತಾ ಇದ್ದಾರೆ ಅವರು. ನಾನು ಹೇಳ್ತೀನಿ, ನಾವು ಆ ಕಡೆ ನಾನು ಬಂದಿಲ್ಲಿ ಹೊಲದಲ್ಲಿ ಮನೆ ಕಟ್ಟಿಕೊಂಡೆ, ಮನೆ ತುಂಬ ಗಾಳಿ ಬೆಳಕಬೇಕು ಅಂತ. ಆದರೆ ಬಾಗಿಲು ಒಂದು ಬಿಟ್ಟು ಮಿಕ್ಕಿದ್ದು ಯಾವ ಕಿಟಕಿಗಳನ್ನೂ ತೆಗಿಯೋಕ್ಕಾಗ್ತಾಯಿಲ್ಲ ನನಗೆ. ಅಷ್ಟು ದುರ್ವಾಸನೆ ಬರ್ತದೆ ಸರ್. ಆ ವಾಸನೆಗೆ ಹೊಟ್ಟೆ ಉರಿ ಬರ್ತದೆ ನಮಗೆ. ಇಲ್ವಾ ಇಲ್ಲಿ ಈ ಥರ ಹಂಗೆ ನೋಡ್ಕೊಂಡ್ರೆ ಸಿಟಿಲೇ ಚೆನ್ನಾಗಿತ್ತು ಅನಿಸ್ತದೆ. ಹಂಗೆ ಸರ್, ಪಕ್ಕದಲ್ಲಿ ನಮ್ಮದೇ ಹೊಲ ಇರೋದು. ಇದೆ ಕಾಣ್ತಾ ಇದೆಯಲ್ಲ, ಅದು ಆ ಶೆಡ್ಡಿನ ಪಕ್ಕದಲ್ಲೇ ಇದೆ ಸರ್. ಅದು ರಾಗಿ ಹೊಲ, ರಾಗಿ ಹಾಕಿರೋದು. ಅಲ್ಲಿಗೆ ಕೂಲಿಯರ್ ಸಮೇತ ಯಾರು ಯಾವುದಕ್ಕೆ ಆಗಲಿ ಕೆಲಸಕ್ಕೆ ಕೂಲಿಯರ್ ಸಮೇತ ಬರ್ತಾ ಇಲ್ಲ ವಾಸನೆಗೆ. ಸರ್ ಕೂಲಿ ಕೊಟ್ಟರು ವಾಸನೆ ತಡೆಯೋಕ್ಕಾಗದಲ್ಲಿ ಎಲ್ಲ ವಾಂತಿ ಮಾಡ್ಕೊಂತಾರೆ. 2-3 ದಿನ ಬಂದು ತಲೆ ಸುತ್ತ ಬಿದ್ದಿದ್ದಾರೆ. ಯಾರು ಕೂಲಿಯರ್ ಬರ್ತಾ ಇಲ್ಲ. ಏನು ಮಾಡಬೇಕು ಈ ಪರಿಸ್ಥಿತಿಗೆ ಹೇಳಿ ಸರ್? ದೂರು ಕೊಟ್ಟು ಅಲ್ಲ ಪಂಚಾಯತಿಗೆ ನಾನೇ 2 ಸಲ ಅರ್ಜಿ ಸಮೇತ ಕೊಟ್ಟು ತಾಂಡ ಕೊಟ್ಟಿದ್ದೀವಿ. ಅವ್ರ ಅರ್ಜಿದ ನಿರ್ಲಕ್ಷಿಸಿದ್ದಾರೆ ಅಧಿಕಾರಿಗಳು. ಬರೀ ಅವ್ರಿಗೆ ಏನು ಹೇಳಿರೋ ಬರೀ ಅವ್ರಿಗೂ ನಾವು ಕಳಿಸಿವಿ ಅಂತ ಹೇಳ್ತಾರೆ. ಅವರು ಏನೇ ಮಾಡಿದ್ರು ಅವರು ಇದು ಮಾಡ್ತಾ ಇಲ್ಲ. ಅದು ಸರ್ ಮನೆ ಮೀಟ್ರಿಂದಲ್ಲ ಡೈರೆಕ್ಟ್ ಹೇಳ್ತಿದ್ದಾರೆ. ಕಾಣುತ್ತೆ ಅಲ್ಲ ವೈರ್ ಹೇಳೋದು. ಲೈನ್ ಮ್ಯಾನ್ ಕೇಳಿಲ್ಲ, ವಾಟರ್ ಮ್ಯಾನ್ಗಳು ಕೇಳಿಲ್ಲ. ವಾಟರ್ ಮ್ಯಾನ್ ಸಂಪ್ ಮಾಡ್ಕೊಂಡಿದ್ದಾರೆ, ಅದರೊಳಗೆ ಕೊಡ್ಕೊಂತಾರೆ. ಅಲ್ಲಿಂದ ಶೆಡ್ ತೊಳೆಯೋಕ್ಕೆಲ್ಲ ಸಂಪ್ನಾಗ ನೀರು ಕುಡಿಯೋ ನೀರಿಂದ ಬಳಸ್ತಾ ಇರೋದು ಸರ್. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. 2-3 ಸಲ ನಾವೇ ಹೇಳಿದ್ದೀವಿ. ಇಲ್ಲಿ ಬಂದ್ಕುಂಟೆ ಓವರ್ ಹೆಡ್ ಟ್ಯಾಂಕ್ ಅಂತ ಇದೆ. ಓವರ್ ಹೆಡ್ ಟ್ಯಾಂಕ್ ಪಕ್ಕದಲ್ಲಿ ಒಂದು ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವರು. ರಂಗ ಅವ್ರ ಹೆಸರೇನಪ್ಪ? ರಾಜಣ್ಣ ಸನ್ ಆಫ್ ಶಿವಕುಮಾರ್ ಅಂತ ಮಕ್ಕಳಿಬ್ಬರಿದ್ದಾರೆ. ಅವರು ಏನು ಹೇಳ್ತಾರೆ, ನಾವು ಹೋಗಿ ಕೇಳಿವಿ. ನಾವು ಸರ್ ಇದು ಇಲ್ಲಿ ಎಲ್ಲ ನಾವು ಅಕ್ಕಪಕ್ಕ ಮನೆಗಳಿದ್ದಾವೆ, ಆಮೇಲೆ ಪಕ್ಕದಲ್ಲಿ ಹೈಸ್ಕೂಲ್ ಇದೆ. ಅಲ್ಲಿ ಒಂದು 200 ಮೀಟ್ರಲ್ಲಿ ಹೈಸ್ಕೂಲ್ ಇದೆ. ಇಲ್ಲಿ ಒಂದು 100 ಮೀಟ್ರಲ್ಲಿ ಟ್ಯಾಂಕುಗಳಿದ್ದಾವೆ. ಇಲ್ಲಿ ಹಂದಿ ಸಾಕಾಣಿಕೆ ಮಾಡಬೇಡಪ್ಪ, ಸ್ಮೆಲ್ ಬರುತ್ತೆ, ನಮ್ಮ ಕೈಲಿ ಇರೋದಕ್ಕಾಗಲ್ಲ, ಜನಗಳಿಗೆಲ್ಲ ತೊಂದರೆ. ಇಲ್ಲಿ ಸ್ಮೆಲ್ ವಾಸನೆ ಕುಡ್ಕೊಳಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಆ ಥರ ತೊಂದರೆ ಆಗ್ತಾಯಿದೆ. ಅದಕ್ಕೆ ನೀವು ಕ್ಲೋಸ್ ಮಾಡಿರಿ ಅಂತ ಕೇಳೋದಕ್ಕೆ ನೀವೇನ ಮಾಡ್ಕೋಗ್ರಿ ಅಂತ ಹೇಳ್ತಾರೆ. ಆಮೇಲೆ ನಾವು ಕನ್ಸಲ್ಟ್ ಪಂಚಾಯತಿ PDO ಕೇಳಿವಿ. PDO ಏನು ಹೇಳಿರು, ಬಂದು ವಾರ್ನ್ ಮಾಡಿರು. ಅವರೇನು ನಾವು ಯಾವ ಲೈಸೆನ್ಸು ಕೊಟ್ಟಿಲ್ಲ, ನಾವು ಯಾವುದು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿರು. ಅದಕ್ಕೆ ಮೊನ್ನೆ ಹೋಗಿ ಕೇಳೋದಕ್ಕೆ ಇನ್ನು 2 ತಿಂಗಳು ಟೈಮ್ ಕೊಟ್ರಿ, ಕ್ಲೋಸ್ ಮಾಡ್ತೀವಿ, ಇನ್ನಿಪ್ಪ ಸಾಕಲ್ಲ ಅಂತ ಹೇಳಿರು.
ಆದರೂ ಅವರು ಆ ಮಾತಿಗೆ ಅವತ್ತು ನಾವೇನು ಮಾಡಿವಿ ಪಿ ಡಿ ಒ ನಾವು ಹೋದಾಗೆ ಆ ಮಾತು ಹೇಳಿರಲ್ಲ ಬಿಡುತ್ತೆ ಇನ್ನೊಂದು ತಿಂಗಳಲ್ಲಿ ಕ್ಲೋಸ್ ಆಗ್ತೈತಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಕಾದ್ವಿ. ತಿರುಗಿ ಈಗ ಹೋಗಿ ಕೇಳೋ ಹೊತ್ತಿಗೆ ನಾವು ಯಾವ ಕಾರಣಕ್ಕೂ ಸಾಕೋದು ಬಿಡಲ್ಲ, ನೀವು ಬಂದು ನೋಡಿದ್ದು ಮಾಡಿದ್ದು ಮಾಡ್ಕೊಳ್ರಿ, ನಾವು ಸಾಕೆ ಧಮಕಿ ಆಗ್ತಾ ಇದ್ದಾರೆ ಇಬ್ಬರು ಮಕ್ಕಳು ಅವನು ಆ ತಂದೆನೂ. ಈಗ ನಾವು ಎಲ್ಲಿ ಹೋಗ್ಬೇಕು? ಈ ಸ್ಮೆಲ್ ಕುಡ್ಕೊಂಡು ನಾವು ಈ ಮಕ್ಕಳು ಮರಿ ಮಾಡ್ಕೊಂಡು ಇಲ್ಲಿ ಎಜುಕೇಷನ್ ಮಾಡ್ತಾರೆ ಮಕ್ಳುಗಳಿಗೆ. ಆಮೇಲೆ ಆ ಕಡೆ ಪಕ್ಕದಲ್ಲಿ ಹೈಸ್ಕೂಲ್ ಇದೆ, ಆ ಹುಡುಗರಿಗೆ ಎಷ್ಟು ತೊಂದರೆ. ಇಲ್ಲಿ ಅಕ್ಕಪಕ್ಕ ಮನೆಗಳ್ನ ವಾಸ ಮಾಡೋದು ಹೆಂಗೆ? ಇದಕ್ಕೆ ಈ ತಾಲ್ಲೂಕು ದಂಡಾಧಿಕಾರಿಗಳಾಗಲಿ ಯಾರನ್ನ ಆಗಲಿ ಬಂದು ನಮ್ಗೆ ಇದು ಪರಿಹಾರ ಮಾಡಿಕೊಡ್ಬೇಕು. ಎದುರಿಗೆ ಪರಿಶೀಲನೆ ಮಾಡಿ ಇದೇನು ಸ್ಮೆಲ್ ಇರೋದು ನೋಡಿಬಿಟ್ಟು ನಮಗೆ ಪರಿಹಾರ ಮಾಡಿಕೊಡ್ಬೇಕು. ಇಲ್ಲ ಅದನ್ನು ತೆಗ್ಸಾಕ್ಬಿಡ್ಬೇಕು. ಅಲ್ಲಿ ಹಂದಿ ಸಾಕಾಣಿಕೆ ಮಾಡಿಕೊಡ್ದು. ಅವ್ರ ಸ್ವಂತ ಜಮೀನೇ ಆಗಲಿ ಮಾಡ್ಕೊಳ್ಳಿ, ಪಕ್ಕ ಮನೆ ಇದಾವಲ್ಲ ಅದಕ್ಕೆ ಪರ್ಮಿಷನ್ ತಗೊಂಡವನ. ಇಲ್ಲ ಯಾವುದನ್ನ ಏನಾದ್ರು ತಾಂಡಿದ್ರೆ ಅವ್ನು ಒಪ್ಕೊಂಡ್ಲಿ, ಅದು ಹೆಂಗೆ ಕೊಟ್ಟರು ಪರ್ಮಿಷನ್ ನಾವು ಕೇಳ್ಬೋದಾಯ್ತು. ಅವ್ನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಪಿ ಡಿ ಒ ಹೇಳ್ತಾನೆ. ಇವರು ನೋಡಿದರೆ ಇಲ್ಲಿ ನಾನು 2 ತಿಂಗಳು ಟೈಮ್ ಕೊಡು ಅಂತ ಹೇಳ್ದಾನೆ. ಈಗಾಗಲೇ ಈ ಮಾತು ಹೇಳ್ತಾ ಇದ್ದಾನಲ್ಲ, ಅದರಿಂದ 1 ವರ್ಷ ಇಲ್ಲಿಗೆ 1 ವರ್ಷದಿಂದಲೂ ನಾವು ಬಿಡು ಇವತ್ತು ತೆಗಿತಾರೆ ನಾಳೆ ತೆಗಿತಾರೆ ಅಂತ ನಾವು ಎಷ್ಟು ಹೇಳಿರೂ ಕೇಳ್ತಾ ಇಲ್ಲ. ಅದರಿಂದ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದರಂತೂ ಸತ್ಯ. ನಾವು ಆ ತಾಲ್ಲೂಕು ದಂಡಾಧಿಕಾರಿಗಳು ಆಫೀಸ್ ಮುಂದೆ ಬಂದು ಹೋರಾಟ ಮಾಡ್ತೀವಿ. ಅದಕ್ಕೆ ನೀವು ಯಾವ ಕಾರಣಕ್ಕೂ ಏನು ಮಾಡ್ತೀರಾ ಮುಂದೆ ಪರಿಣಾಮ ಬೇರೆ ಆಗುತ್ತೆ. ಇದಕ್ಕೆ ಮೇನ್ ಕಾರಣ ಪಿ ಡಿ ಒ ಸರ್. ನಿಮ್ಮ ಆರೋಗ್ಯದ ಮೇಲೆ ಏನು ಸರ್ ಸಿಕ್ಕಾಬಟ್ಟೆ ಸರ್, ವೃದ್ಧರು ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಚಿಕ್ಕ ಮಕ್ಳಿದ್ದಾರೆ ಸರ್. ತಗೊಂಡ್ರು ವಾರ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸರ್. ಸಿಕ್ಕಾಬಟ್ಟೆ ಸ್ಮೆಲ್ಲು ಸರ್, ನೊಣ ಸೊಳ್ಳೆ ಸಿಕ್ಕಾಬಟ್ಟೆ ಸರ್. ಇದರಿಂದ ನಮ್ಗೇನ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೈ ಮುಗಿದು ಕೇಳ್ಕೊಂತೀವಿ ಸರ್. ಇದರಿಂದ ಏನೋ ನಮ್ಗೆ ಇಲ್ಲಿವರೆಗೂ ಅಧಿಕಾರಿಗಳು ಯಾರು ನಮಗೇನು ಇದಕ್ಕೆವರೆಗೂ ಏನು ಸ್ಪಂದಿಸಿಲ್ಲ. ನಿಮ್ಮ ಮಾಧ್ಯಮ ಮುಖದ ಮಾತ್ರ ಕೈ ಮುಗಿದು ಕೇಳ್ಕೊಂತೀವಿ. ಇದೊಂದು ನಮಗೆ ಈ ಹಂದಿ ಶೆಡ್ ನಾವು ತೆರವುಗೊಳಿಸ್ಬೇಕು ಅಂತ ಕೇಳ್ಕೊಂತೀವಿ ಸರ್ ನಾವು. ಹ್ಞೂ ಸರ್, ಮನೆಗಳೆಲ್ಲ ಇದಾವೆ ಸರ್. ಬರೀ ಸರ್ ಬರಮ್ಮ ಎಲ್ಲ ಬರೀ ಸರ್. ಈಗಳಿ ಸರ್ ಅದೇ ಅದೇ ಶೆಡ್ಡು ಸರ್, ಅದೇ ಶೆಡ್ಡು ಸರ್. ಹ್ಞೂ ಇದೆ ಸರ್ ಶೆಡ್ ಅದು. ಈಗಳಿ ಸರ್ ಇವೆಲ್ಲ ಮನೆಗಳೇ ಸರ್, ಈ ಕಡೆ ಇರೋವೆಲ್ಲ ಮನೆಗಳು. ಹ್ಞೂ ಸರ್. ಸರ್ ಆ ಕಡೆ 300 ಮೀಟ್ರ್ ಹೋದ್ರೆ ಹೈಸ್ಕೂಲ್ ಇದೆ ಸರ್. ಹೈಸ್ಕೂಲ್ ಇದೆ. ಈ ಮಕ್ಳುಗಳು ಸರ್ ಯಾವ ಥರ ಸರ್ 8 ಅವರ್ 9 ಅವರ್ ಸ್ಕೂಲಲ್ಲಿ ಕೂತ್ಕೊಂಡು ಯಾವ ಥರ ವಾಸನೆ ಕುಡಿತಾರೆ ಸರ್ ಇದನ್ನ? ಒಂದು ದಿನ ಸರ್ ಸಿಕ್ಕಾಬಟ್ಟೆ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ ಸರ್ ಅಧಿಕಾರಿಗಳಿಗೆ. ಸರ್ ಬಿ ಒ ಕೇಳಿದ್ರೆ ಅವ್ರು ಹೊಲ್ದಾಗ ಅವ್ರು ಮಾಡ್ಕೊಂಡಾರ ಅಂತ ಹೇಳ್ತಾರಂತೆ ಸರ್. ಇದು ಈ ಯಾವ ಥರ ಸರ್ ಇದು ಅಧಿಕಾರ? ಇದು ನಿಮ್ಮ ಕೈ ಮುಗಿದು ಕೇಳ್ತೀನಿ ಸರ್. ಈ ಲೆಕ್ಕಾಚಾರಕ್ಕೆ ಅವ್ರು ಹೊಲ್ದಾಗ ಮಾಡ್ಕೊಂತಾರೆ, ಗಾಂಜಾ ಬೆಳೆಯೋಕ್ಕಾಗ್ತದೆ ಸರ್ ಇವರು. ಆ ಹೊಲ್ದಾಗ ಏನು ಸರ್ ಹೇಳಿ ಸರ್? ರಾತ್ರಿ ಹೋಗಿದ್ದೀವಿ ಸರ್, ಧಮಕಿ ಹಾಕ್ತಾರೆ ಸರ್, ರೌಡಿಸಮ್ ಮಾಡ್ತಾರೆ. ನಮ್ಮ ಹೊಲ್ದಾಗ ನಾವು ಮಾಡ್ಕೊಂತೀವಿ, ನೀವು ಬೇಕಾದ್ ಮಾಡ್ಕೊಂಡ್ರಿ ಅಂತಾರೆ ಸರ್. ಇದು ಯಾವ ಥರ ಸರ್ ಇದು ಕಾನೂನು? ಹ್ಞೂ ಸರ್, ಇವಾಗ ಪಂಚಾಯತಿ ನೀರೇ ಸರ್ ಅವ್ರಿಗೆ ಅಂತಿ ತೊಳಿ ಇದನ್ನ ಹಾಕ್ತಿರ ಶೆಡ್ಡಿಗೆ ಎಲ್ಲ ಏನು ಮಾಡ್ಕೊಂಡ್ಯಾರ ಸರ್ ಅದು ಗೊತ್ತಿಲ್ಲ. ಅದು ಪಂಚಾಯತ್ ಕೇಳಿದ್ರೆ ನಾವು ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಾವ್ರೆ. ಎಲ್ಲ ವ್ಯವಸ್ಥೆ ಅವ್ರು ಮಾಡ್ಕೊಂಡ್ಯಾರ ಸರ್. ಅದೇನು ಮಾಡ್ಕೊಂಡ್ಯಾರ ಸರ್ ಗೊತ್ತಿಲ್ಲ, ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಪಂಚಾಯತ್ ಹೇಳ್ತಾವ್ರು ಅಷ್ಟೇ. ನಮ್ಗೆ ಹೇಳ್ತಿರೋದವ್ರು ಇಷ್ಟೇ ಹೇಳ್ತೀರ ಸರ್ ಅವರು. ಹ್ಞೂ ಸರ್, ನಮ್ಗೆ ಬೇಕಾದ್ರೆ ಹೇಳಿ ಸರ್. ಇದರಿಂದ ನಮಗೆ ಮುಕ್ತಿ ಆಗ್ಬೇಕಷ್ಟೇ ಸರ್. ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್. ನಾವು ಸರ್ ಚಿಕ್ಕಬಟ್ಟೆ ಚಿಕ್ಕ ಮಕ್ಳಿದ್ದಾರೆ, ಎಲ್ಲ ಇದ್ದಾರೆ ಸರ್. ದಯಮಾಡಿ ನಿಮ್ಮ ಇವತ್ತನ ಅಧಿಕಾರಿಗಳು ಇದು ಕಡೆ ಗಮನ ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ನಾವು ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.